ಪ್ರೀತಿಯ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ನಾನು ತಯಾರಿಸಿದಂತಹ ವಿಜ್ಞಾನ ವಿಷಯದ ಎರಡನೆಯ ಮಾದರಿಯ ಪ್ರಶ್ನೆ ಪತ್ರಿಕೆಯ ಉತ್ತರಗಳು ವಿವರಣೆಯೊಂದಿಗೆ ಈ ಒಂದು ವಿಡಿಯೋ ಕ್ವಿಜ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸೈನ್ಸ್ ಎಕ್ಸ್ಪೆರಿಮೆಂಟ್ ಎನ್ನುವಂತಹ ಚಾನಲ್ಗೆ ತಾವೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬರ್ ಆಗಿ ಹಾಗೂ ಅಲ್ಲಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಒತ್ತಿ ಎಂದು ಹೇಳುತ್ತಾ, ಈಗ ಆಲ್ರೆಡಿ ನಾವು ಎರಡನೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಸಂಖ್ಯೆ 1ರಿಂದ 20ರವರೆಗಿನ ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ. ಒಂದು ವೇಳೆ ನೀವು ಆ ಒಂದು ವಿಡಿಯೋವನ್ನು ನೋಡದೇ ಇದ್ದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೇನೆ, ಅದನ್ನು ವೀಕ್ಷಣೆ ಮಾಡಿ. ಇಂದು ಪ್ರಶ್ನೆ ಸಂಖ್ಯೆ 21ರಿಂದ 40ರವರೆಗಿನ ಪ್ರಶ್ನೆಗಳನ್ನು ವಿವರಣೆಯೊಂದಿಗೆ ಬಿಡಿಸೋಣ. ಹಾಗಾದರೆ ಈಗ ಪ್ರಶ್ನೆ ಸಂಖ್ಯೆ 21. ವೀರ್ಯಾಣುಗಳು ದೇಹದ ಈ ಭಾಗದಲ್ಲಿ ಉತ್ಪತ್ತಿಯಾಗುತ್ತವೆ. ಸ್ಪರ್ಮ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಪಾರ್ಟ್ ಆಫ್ ದ ಬಾಡಿ. ಆಯ್ಕೆಗಳು ಹೀಗಿವೆ. ಆಪ್ಷನ್ಸ್ ಆರ್ ಲೈಕ್ ದಿಸ್. ಆಪ್ಷನ್ ಎ ಮೂತ್ರಜನಕಾಂಗದಲ್ಲಿ, ಕಿಡ್ನಿ. ಆಪ್ಷನ್ ಬಿ ವೃಷಣಗಳಲ್ಲಿ, ಟೆಸ್ಟಿಸ್. ಆಪ್ಷನ್ ಸಿ ಜಠರದಲ್ಲಿ, ಸ್ಟಮಕ್. ಆಪ್ಷನ್ ಡಿ ಪಿತ್ತಕೋಶದಲ್ಲಿ, ಲಿವರ್. ನಮಗೆಲ್ಲ ಗೊತ್ತಿದೆ, ವೀರ್ಯಾಣುಗಳು ಮಾನವನ ದೇಹದ ವೃಷಣಗಳಲ್ಲಿ ಉತ್ಪತ್ತಿಯಾಗುತ್ತವೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ ವೃಷಣಗಳಲ್ಲಿ ಎಂದು ಆಗುತ್ತದೆ. ವಿ ಆಲ್ರೆಡಿ ನೋ ದ್ಯಾಟ್ ಸ್ಪರ್ಮ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದ ಟೆಸ್ಟಿಸ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ ಟೆಸ್ಟಿಸ್. ಪ್ರಶ್ನೆ ಸಂಖ್ಯೆ 22. ಕ್ವಶನ್ ನಂಬರ್ 22. ಮಾನವರಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ನಿಷೇಚನವಾಗುವ ಸ್ಥಳ. ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗಮೆಟ್ ಇನ್ ದ ಹುಮೆನ್ ಇನ್ ದಿಸ್ ಪಾರ್ಟ್. ಆಯ್ಕೆಗಳು ಹೀಗಿವೆ. ಆಪ್ಷನ್ಸ್ ಆರ್ ಲೈಕ್ ದಿಸ್. ಆಪ್ಷನ್ ಎ ಅಂಡಾಶಯ, ಓವರಿ. ಆಪ್ಷನ್ ಬಿ ಗರ್ಭಕೋಶ, ಪೀಟಸ್. ಆಪ್ಷನ್ ಸಿ ಅಂಡಾಶಯ ನಾಳ, ಫೆಲೋಪಿಯನ್ ಟ್ಯೂಬ್. ಆಪ್ಷನ್ ಡಿ ಯೋನಿ. ನಮಗೆಲ್ಲ ಗೊತ್ತಿದೆ, ಮಾನವರ ದೇಹದಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಕೂಡುವ ಅಥವಾ ಸಂಯೋಜನೆಯಾಗುವ ಸ್ಥಳ ಯಾವುದು ಅಂದರೆ ಅಂಡಾಶಯ ನಾಳ, ಫೆಲೋಪಿಯನ್ ಟ್ಯೂಬ್. ಆಲ್ರೆಡಿ ವಿ ನೋ ದ್ಯಾಟ್ ದ ಮೇಲ್ ಆ್ಯಂಡ್ ಫಿಮೇಲ್ gametes are fused in the fallopian tube part. Hence the right answer for this question is ಆಪ್ಷನ್ ಸಿ ಅಂಡಾಶಯ ನಾಳ, ಇನ್ ಇಂಗ್ಲಿಷ್ ಫೆಲೋಪಿಯನ್ ಟ್ಯೂಬ್. ಕ್ವಶನ್ ನಂಬರ್ 23. ಮುಂದಿನ ಪ್ರಶ್ನೆ ಸಂಖ್ಯೆ ಹೀಗಿದೆ. ದ್ವಿತಳೀಕರಣದ ವ್ಯಕ್ತರೂಪ ಅನುಪಾತ. ಫಿನೋಟೈಪಿಕ್ ರೇಷಿಯೋ ಇನ್ ಡೈಹೈಬ್ರಿಡ್ ಕ್ರಾಸ್. ಆಪ್ಷನ್ಸ್ ಆರ್ ಲೈಕ್ ದಿಸ್. ಆಯ್ಕೆಗಳು ಹೀಗಿವೆ. ಆಪ್ಷನ್ ಎ 9:3:4. ಆಪ್ಷನ್ ಬಿ 9:3:3:3. ಆಪ್ಷನ್ ಸಿ 9:3:3:9. ಆಪ್ಷನ್ ಡಿ 9:3:3:1. ನಮಗೆಲ್ಲ ಗೊತ್ತಿದೆ, ದ್ವಿತಳೀಕರಣದ ವ್ಯಕ್ತರೂಪ ಅನುಪಾತ 9:3:3:1. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಆಗ್ತದೆ. ಆಲ್ರೆಡಿ ವಿ ನೋ ದ್ಯಾಟ್ the phenotypic ratio in dihybrid cross is 9:3:3:1. So the right answer for this question is option D 9:3:3:1. Next question number is 24. ಮುಂದಿನ ಪ್ರಶ್ನೆ ಸಂಖ್ಯೆ 24. ಈ ವರ್ಣತಂತುಗಳು ಗಂಡು ಮಗುವಿನ ಲಿಂಗ ನಿರ್ಧಾರಕ್ಕೆ ಕಾರಣವಾಗಿದೆ. ದಿಸ್ ಕ್ರೋಮೋಸೋಮ್ಸ್ ಆರ್ ದ ರೆಸ್ಪಾನ್ಸಿಬಲ್ ಫಾರ್ ದ ಮೇಲ್ ಜೆಂಡರ್. ಆಯ್ಕೆಗಳು ಹೀಗಿವೆ. ಆಪ್ಷನ್ಸ್ ಆರ್ ಲೈಕ್ ದಿಸ್. ಆಪ್ಷನ್ ಎ ಎಕ್ಸ್ ವರ್ಣತಂತು, ಎಕ್ಸ್ ಕ್ರೋಮೋಸೋಮ್. ಆಪ್ಷನ್ ಬಿ ವೈ ವರ್ಣತಂತು, ವೈ ಕ್ರೋಮೋಸೋಮ್. ಆಪ್ಷನ್ ಸಿ ಎಕ್ಸ್ ಮತ್ತು ವೈ ವರ್ಣತಂತು, ಎಕ್ಸ್ ಆ್ಯಂಡ್ ವೈ ಕ್ರೋಮೋಸೋಮ್. ಆಪ್ಷನ್ ಡಿ ಎಕ್ಸ್ ಮತ್ತು ಎಕ್ಸ್ ವರ್ಣತಂತು, ಎಕ್ಸ್ ಆ್ಯಂಡ್ ಎಕ್ಸ್ ಕ್ರೋಮೋಸೋಮ್ಸ್. ನಮಗೆಲ್ಲ ಗೊತ್ತಿದೆ, ಗಂಡು ಮಗುವಿನ ಲಿಂಗ ನಿರ್ಧಾರಕ್ಕೆ ಕಾರಣವಾಗಿರುವಂತಹ ವರ್ಣತಂತುಗಳು
ಎಕ್ಸ್ ಮತ್ತು ವೈ ಎನ್ನುವಂತಹ ವರ್ಣತಂತುಗಳು. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ, ಎಕ್ಸ್ ಮತ್ತು ವೈ ವರ್ಣತಂತುಗಳು. ದ ಮೇಲ್ ಜೆಂಡರ್ ಈಸ್ decided by the sex chromosome of X and Y chromosome. So the right answer for this question is option C is the right answer. Next question number is 25. ಮುಂದಿನ ಪ್ರಶ್ನೆ ಸಂಖ್ಯೆ 25. ಮಾನವನ ಜೀವ ವಿಕಾಸದ ಮೊದಲನೆಯ ಹಂತ ಪ್ರಾರಂಭವಾಗಿದ್ದು ಈ ಖಂಡದಿಂದ. ದ ಫಸ್ಟ್ ಹ್ಯೂಮನ್ ಎವಲ್ಯೂಷನ್ ಸ್ಟಾರ್ಟೆಡ್ ಇನ್ ದಿಸ್ ಕಾಂಟಿನೆಂಟ್. ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ಹೀಗಿವೆ. ದ ಆಪ್ಷನ್ಸ್ ಆರ್ ಲೈಕ್ ದಿಸ್ ಫಾರ್ ದಿಸ್ ಕ್ವಶನ್. ಆಪ್ಷನ್ ಎ ಏಷ್ಯಾ ಖಂಡ, ಏಸಿಯನ್ ಕಾಂಟಿನೆಂಟ್. ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ ಖಂಡ, ಸೌತ್ ಆಫ್ರಿಕಾ ಕಾಂಟಿನೆಂಟ್. ಆಪ್ಷನ್ ಸಿ ಉತ್ತರ ಅಮೆರಿಕ ಖಂಡ, ನಾರ್ತ್ ಅಮೆರಿಕಾ ಕಾಂಟಿನೆಂಟ್. ಆಪ್ಷನ್ ಡಿ ಆಸ್ಟ್ರೇಲಿಯಾ ಖಂಡ, ಆಸ್ಟ್ರೇಲಿಯನ್ ಕಾಂಟಿನೆಂಟ್. ನಮಗೆಲ್ಲ ಗೊತ್ತಿದೆ ಮಾನವನ ಮೊದಲ ಜೀವ ವಿಕಾಸ ಪ್ರಾರಂಭವಾಗಿದ್ದು ದಕ್ಷಿಣ ಆಫ್ರಿಕಾದ ಖಂಡದಿಂದ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ, ದಕ್ಷಿಣ ಆಫ್ರಿಕಾ ಖಂಡ ಆಗ್ತದೆ. ದ ಫಸ್ಟ್ ಹ್ಯೂಮನ್ ಎವಲ್ಯೂಷನ್ ಸ್ಟಾರ್ಟೆಡ್ ಇನ್ ಸೌತ್ ಆಫ್ರಿಕನ್ ಕಾಂಟಿನೆಂಟ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ, ದಟ್ ಈಸ್ ದ ಸೌತ್ ಆಫ್ರಿಕನ್ ಕಾಂಟಿನೆಂಟ್. ಮುಂದಿನ ಪ್ರಶ್ನೆ ಸಂಖ್ಯೆ 26. ನೆಕ್ಸ್ಟ್ ಕ್ವಶನ್ ನಂಬರ್ ಇಸ್ 26. ಓಝೋನ್ ರೂಪುಗೊಳ್ಳಲು ಕಾರಣವಾದ ವಿಕಿರಣ. ದ ಫಾರ್ಮೇಷನ್ ಆಫ್ ಓಝೋನ್ ಬೈ ದಿಸ್ ರೇಡಿಯೇಷನ್. ಆಯ್ಕೆಗಳು ಹೀಗಿವೆ. ಆಪ್ಷನ್ಸ್ ಆರ್ ಲೈಕ್ ದಿಸ್. ಆಪ್ಷನ್ ಎ ಸೂಕ್ಷ್ಮ ತರಂಗಗಳು, ಮೈಕ್ರೋವೇವ್ ರೇಡಿಯೇಷನ್. ಆಪ್ಷನ್ ಬಿ ಅವಕೆಂಪು ಕಿರಣಗಳು, ಇನ್ಫ್ರಾರೆಡ್ ರೇಸ್. ಆಪ್ಷನ್ ಸಿ ನೇರಳಾತೀತ ಕಿರಣಗಳು, ಅಲ್ಟ್ರಾವೈಲೆಟ್ ರೇಸ್. ಆಪ್ಷನ್ ಡಿ ಎಕ್ಸ್ ಕಿರಣಗಳು ಅಥವಾ ಎಕ್ಸ್ ರೇಸ್. ನಮಗೆಲ್ಲ ಗೊತ್ತಿದೆ ಈ ಓಝೋನು ರೂಪುಗೊಳ್ಳಲು ಕಾರಣವಾಗಿರುವಂತಹ ಒಂದು ಸೂರ್ಯನಿಂದ ಬರುವಂತಹ ವಿಕಿರಣ ಯಾವುದು ಅಂದರೆ ನೇರಳಾತೀತ ಕಿರಣಗಳು. ಈ ನೇರಳಾತೀತ ಕಿರಣಗಳಿರ್ತವೆ. ಈ ಕಿರಣಗಳು ಆಮ್ಲಜನಕದ ಅಣುವನ್ನು ವಿಭಜನೆ ಮಾಡಿ ಆಮ್ಲಜನಕದ ಪರಮಾಣುಗಳನ್ನು ಉಂಟು ಮಾಡುತ್ತೇವೆ. ಈ ಆಮ್ಲಜನಕದ ಪರಮಾಣುಗಳು ಇನ್ನೊಂದು ಆಮ್ಲಜನಕದ ಅಣುವಿನೊಂದಿಗೆ ಸೇರಿ O3 ಎನ್ನುವಂತಹ ಓಝೋನು ರೂಪುಗೊಳ್ಳುತ್ತದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ, ನೇರಳಾತೀತ ಕಿರಣಗಳು. We are already know that the formation of ozone layer by the radiation of what ultraviolet rays are the responsible to make the ozone layer, because when the ultraviolet rays are hit to the oxygen molecule, this oxygen molecule will be splitted by oxygen atom. This oxygen atom again combine with the oxygen molecule to form the O3, that is called ozone. So the right answer for this question is option C, ultraviolet rays. ಮುಂದಿನ ಪ್ರಶ್ನೆ ಸಂಖ್ಯೆ 27. ನೆಕ್ಸ್ಟ್ ಕ್ವಶನ್ ನಂಬರ್ ಇಸ್ 27. ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ. ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್. ಆಪ್ಷನ್ಸ್ ಆರ್ ಲೈಕ್ ದಿಸ್. ಆಯ್ಕೆಗಳು ಹೀಗಿವೆ. ಆಪ್ಷನ್ ಎ ಆಂಪಿಯರ್. ಆಪ್ಷನ್ ಬಿ ವೋಲ್ಟ್. ಆಪ್ಷನ್ ಸಿ ಓಮ್. ಆಪ್ಷನ್ ಡಿ ವ್ಯಾಟ್. ದಿಸ್ ಇಸ್ ದ ವೆರಿ ಈಸಿ ಕ್ವಶನ್. ಇದು ಅತ್ಯಂತ ಸರಳವಾಗಿರುವಂತಹ ಪ್ರಶ್ನೆ. ನಮಗೆಲ್ಲ ಗೊತ್ತಿದೆ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ, ಆಂಪಿಯರ್. This is the right answer for this question is option A, because the SI unit of electric current is ampere. So the right answer for this question is option A, ampere. ಮುಂದಿನ ಪ್ರಶ್ನೆ ಸಂಖ್ಯೆ 28. ನೆಕ್ಸ್ಟ್ ಕ್ವಶನ್ ನಂಬರ್ ಇಸ್ 28. ಜೌಲನ ಉಷ್ಣೋತ್ಪನ್ನ ಪರಿಣಾಮದ ಸೂತ್ರ. ಜೌಲ್ ಹೀಟಿಂಗ್ ಎಫೆಕ್ಟ್ ಫಾರ್ಮುಲಾ ಈಸ್. ಆಯ್ಕೆಗಳು ಹೀಗಿವೆ. ಆಪ್ಷನ್ಸ್ ಆರ್ ಲೈಕ್ ದಿಸ್. ಆಪ್ಷನ್ ಎ H is equal to I square RT. ಆಪ್ಷನ್ ಬಿ H is equal to I R square T. ಆಪ್ಷನ್ ಸಿ H is equal to I R T square. ಆಪ್ಷನ್ ಡಿ H is equal to I square R square T. ನಮಗೆಲ್ಲ ಗೊತ್ತಿದೆ ಜೌಲನ ಉಷ್ಣೋತ್ಪನ್ನ ಪರಿಣಾಮದಲ್ಲಿ
ಅದರ ಸೂತ್ರ ಏನಪ್ಪ ಅಂದರೆ H=I²RT. ಅಂದರೆ ಒಂದು ವಾಹಕದಲ್ಲಿ ಉತ್ಪತ್ತಿಯಾಗುವಂತಹ ಉಷ್ಣವು ಆ ವಾಹಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ರೋಧಕ್ಕೆ ಹಾಗೂ ಕಾಲಕ್ಕೆ ನೇರ ಅನುಪಾತವಾಗಿರ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ, H=I²RT. Already we know that Joule's heating effect statement like this: whatever the heat produced in the conductor, that is directly proportional to the square of the current and resistance of the conductor and the timing. So the right answer for this question is option A, H=I²RT. ಮುಂದಿನ ಪ್ರಶ್ನೆ ಸಂಖ್ಯೆ 29. ದ ನೆಕ್ಸ್ಟ್ ಕ್ವಶನ್ ನಂಬರ್ ಈಸ್ 29. ವಿದ್ಯುತ್ ಬಲ್ಬ್ನಲ್ಲಿ ಬಳಸುವ ಲೋಹದ ತಂತಿ. ದ ಮೆಟಲ್ ಫಿಲಾಮೆಂಟ್ ವಿಚ್ ಈಸ್ ಯೂಸ್ಡ್ ಇನ್ ಬಲ್ಬ್. ಆಪ್ಷನ್ಸ್ ಆರ್ ಲೈಕ್ ದಿಸ್: ಆಪ್ಷನ್ ಎ ಕಬ್ಬಿಣ, ಐರಾನ್; ಆಪ್ಷನ್ ಬಿ ಬಂಗಾರ, ಗೋಲ್ಡ್; ಆಪ್ಷನ್ ಸಿ ಟಂಗ್ಸ್ಟನ್; ಆಪ್ಷನ್ ಡಿ ಬೆಳ್ಳಿ. ನಮಗೆಲ್ಲ ಗೊತ್ತಿದೆ, ಈ ತಾಪದೀಪ್ತ ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸುವಂತಹ ಒಂದು ಲೋಹದ ತಂತಿ ಯಾವುದು ಅಂದರೆ ಟಂಗ್ಸ್ಟನ್. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರವಾಗುತ್ತದೆ. ಆಲ್ರೆಡಿ ವಿ ನೋ ದ್ಯಾಟ್ the metal filament which is used in the bulb is the tungsten, because it is having the high melting point and high resistance. So the right answer for this question is option C, tungsten. Next question number is 30. ಮುಂದಿನ ಪ್ರಶ್ನೆ ಸಂಖ್ಯೆ 30. ಓಮನ ನಿಯಮದಲ್ಲಿ ಇದು ಸ್ಥಿರವಾಗಿರುತ್ತದೆ. ಇನ್ ಓಮ್ಸ್ ಲಾ ದಿಸ್ ಒನ್ ಈಸ್ ಕಾನ್ಸ್ಟಂಟ್. ಆಯ್ಕೆಗಳು ಹೀಗಿವೆ. ಆಪ್ಷನ್ಸ್ ಆರ್ ಲೈಕ್ ದಿಸ್: ಆಪ್ಷನ್ ಎ ತಾಪ, ಟೆಂಪ್ರೇಚರ್; ಆಪ್ಷನ್ ಬಿ ವಿದ್ಯುತ್ ಪ್ರವಾಹ, ಎಲೆಕ್ಟ್ರಿಕ್ ಕರೆಂಟ್; ಆಪ್ಷನ್ ಸಿ ವಿಭವಾಂತರ, ವೋಲ್ಟೇಜ್; ಆಪ್ಷನ್ ಡಿ ಕಾಂತಕ್ಷೇತ್ರ, ಮ್ಯಾಗ್ನೆಟಿಕ್ ಫೀಲ್ಡ್. ನಮಗೆ ಗೊತ್ತಿದೆ, ಓಮನ ನಿಯಮದಲ್ಲಿ ಸ್ಥಿರ ತಾಪದಲ್ಲಿ ಒಂದು ವಾಹಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವು ವಿಭವಾಂತರಕ್ಕೆ ನೇರ ಅನುಪಾತವಾಗಿರುತ್ತದೆ ಎಂದು ನಾವು ಆಲ್ರೆಡಿ ತಿಳಿದುಕೊಂಡಿದ್ದೇವೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ತಾಪವಾಗುತ್ತದೆ. ಆಲ್ರೆಡಿ ವಿ ನೋ ದ್ಯಾಟ್ ಅಕಾರ್ಡಿಂಗ್ ಟು ಓಮ್ಸ್ ಲಾ, at a constant temperature the electric current is directly proportional to the voltage. So the right answer for this question is option A, temperature. ಮುಂದಿನ ಪ್ರಶ್ನೆ ಸಂಖ್ಯೆ 31. ನೆಕ್ಸ್ಟ್ ಕ್ವಶನ್ ನಂಬರ್ ಈಸ್ 31. ಕಾಂತದ ಒಳಗಡೆ ಕಾಂತೀಯ ಬಲರೇಖೆಗಳು ಈ ದಿಕ್ಕಿನಿಂದ ಈ ದಿಕ್ಕಿನ ಕಡೆ ಇರುತ್ತವೆ. ಇನ್ಸೈಡ್ ದ direction of the magnetic field of lines are. ಆಪ್ಷನ್ಸ್ ಆರ್ ಲೈಕ್ ದಿಸ್. ಆಯ್ಕೆಗಳು ಹೀಗಿವೆ. ಆಪ್ಷನ್ ಎ ಉತ್ತರದಿಂದ ದಕ್ಷಿಣಕ್ಕೆ, ನಾರ್ತ್ ಟು ಸೌತ್; ಆಪ್ಷನ್ ಬಿ ದಕ್ಷಿಣದಿಂದ ಉತ್ತರಕ್ಕೆ, ಸೌತ್ ಟು ನಾರ್ತ್; ಆಪ್ಷನ್ ಸಿ ಪೂರ್ವದಿಂದ ಪಶ್ಚಿಮಕ್ಕೆ, ಈಸ್ಟ್ ಟು ವೆಸ್ಟ್; ಆಪ್ಷನ್ ಡಿ ಪಶ್ಚಿಮದಿಂದ ಪೂರ್ವಕ್ಕೆ, ವೆಸ್ಟ್ ಟು ಈಸ್ಟ್. ನಮಗೆಲ್ಲ ತಿಳಿದಿರುವ ಹಾಗೆ ಕಾಂತದ ಹೊರಗಡೆ ಕಾಂತೀಯ ಬಲರೇಖೆಗಳು ಉತ್ತರದಲ್ಲಿ ಹುಟ್ಟಿ ದಕ್ಷಿಣದಲ್ಲಿ ಅಂತ್ಯವಾಗುತ್ತವೆ. ಅವರು ಕೇಳಿದ್ದು ಕಾಂತದ ಒಳಗಡೆ, ಅಂದರೆ ಕಾಂತದ ಒಳಗಡೆ ಕಾಂತೀಯ ಬಲರೇಖೆಗಳ ದಿಕ್ಕು ದಕ್ಷಿಣದಿಂದ ಉತ್ತರದ ಕಡೆಗೆ ಇರುತ್ತವೆ. ಆದ್ದರಿಂದ ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿವೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ, ದಕ್ಷಿಣದಿಂದ ಉತ್ತರಕ್ಕೆ ಇರುತ್ತದೆ. ಆಲ್ರೆಡಿ ವಿ ನೋ ದ್ಯಾಟ್ ಔಟ್ಸೈಡ್ ದ magnets the magnetic field lines direction is north to south, but inside the magnet the magnetic field of line direction is south to north. So the right answer for this question is option B is the right answer, that is the south to north.
ಮುಂದಿನ ಪ್ರಶ್ನೆ ಸಂಖ್ಯೆ 32. ನೆಕ್ಸ್ಟ್ ಕ್ವಶನ್ ನಂಬರ್ ಈಸ್ 32. ಸೊಲೆನಾಯ್ಡ್ನಲ್ಲಿ ಉಂಟಾಗುವ ಕಾಂತಕ್ಷೇತ್ರವು ಇದನ್ನು ಹೋಲುತ್ತದೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಸೊಲೆನಾಯ್ಡ್ ಈಸ್ ರಿಸಂಬಲ್ ಟು. ಆಯ್ಕೆಗಳು ಹೀಗಿವೆ. ಆಪ್ಷನ್ಸ್ ಆರ್ ಲೈಕ್ ದಿಸ್. ಆಪ್ಷನ್ ಎ, ಸೂಜಿ ಕಾಂತದ ಕಾಂತಕ್ಷೇತ್ರ, ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಕಾಂಪಸ್ ಮ್ಯಾಗ್ನೆಟ್. ಆಪ್ಷನ್ ಬಿ, ದಂಡ ಕಾಂತದ ಕಾಂತಕ್ಷೇತ್ರ, ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಬಾರ್ ಮ್ಯಾಗ್ನೆಟ್. ಆಪ್ಷನ್ ಸಿ, ಲಾಳ ಕಾಂತೀಯ ಕಾಂತಕ್ಷೇತ್ರ, ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಹಾರ್ಸು ಮ್ಯಾಗ್ನೆಟ್. ಆಪ್ಷನ್ ಡಿ, ಮೇಲಿನ ಎಲ್ಲವೂ. ನಮಗೆಲ್ಲ ಗೊತ್ತಿದೆ, ಸಾಮಾನ್ಯವಾಗಿ ಸೊಲೆನಾಯ್ಡ್ನಲ್ಲಿ ಉಂಟಾಗುವಂತಹ ಕಾಂತಕ್ಷೇತ್ರವು ದಂಡಕಾಂತದ ಕಾಂತಕ್ಷೇತ್ರವನ್ನು ಹೋಲ್ತದೆ. ಅಲ್ಲಿ ಯಾವ ರೀತಿಯಾಗಿ ಕಾಂತಕ್ಷೇತ್ರ ಇರುತ್ತದೆಯೋ ಅದೇ ರೀತಿಯಾಗಿ ದಂಡಕಾಂತದಲ್ಲಿ ಕೂಡ ಕಾಂತಕ್ಷೇತ್ರ ಇರುವುದರಿಂದ ಸೊಲೆನಾಯ್ಡನ್ನು ಒಂದು ದಂಡಕಾಂತದ ಕಾಂತಕ್ಷೇತ್ರ ಎಂದು ಕೂಡ ಕರೆಯಬಹುದು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ, ದಂಡಕಾಂತದ ಕಾಂತಕ್ಷೇತ್ರ. We already know that whatever the magnetic field produced in the solenoid, that is resemble to the bar magnet. So the right answer for this question is option B, bar magnet. Next question number is 33. ಮುಂದಿನ ಪ್ರಶ್ನೆ ಸಂಖ್ಯೆ 33. ಡೈನೋಮದಲ್ಲಿ ಉಂಟಾಗುವ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸುವ ಬೆರಳು. ಇನ್ ದ ಡೈನಮೋ, ದ ಇಂಡ್ಯೂಸ್ಡ್ ಕರೆಂಟ್ ಇಂಡಿಕೇಟೆಡ್ ಬೈ ದಿಸ್ ಫಿಂಗರ್. ಆಯ್ಕೆಗಳು ಹೀಗಿವೆ. ಆಪ್ಷನ್ಸ್ ಆರ್ ಲೈಕ್ ದಿಸ್. ಆಪ್ಷನ್ ಎ, ಹೆಬ್ಬೆರಳು, ಥಂಬ್ ಫಿಂಗರ್. ಆಪ್ಷನ್ ಬಿ, ಮಧ್ಯದ ಬೆರಳು, ಮಿಡಲ್ ಫಿಂಗರ್. ಆಪ್ಷನ್ ಸಿ, ತೋರ್ಬೆರಳು, ಫೋರ್ ಫಿಂಗರ್. ಆಪ್ಷನ್ ಡಿ, ಕಿರುಬೆರಳು, ಲಾಸ್ಟ್ ಫಿಂಗರ್ ಆರ್ ಶಾರ್ಟ್ ಫಿಂಗರ್. ನಮಗೆಲ್ಲ ಗೊತ್ತಿದೆ, ಡೈನಮೋ ಅಥವಾ ವಿದ್ಯುಜ್ಜನಕದಲ್ಲಿ ಅಥವಾ ಜನರೇಟರಲ್ಲಿ ಉಂಟಾಗುವಂತಹ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸುವಂತಹ ಒಂದು ಬೆರಳು ಯಾವುದು ಅಂದರೆ ಮಧ್ಯದ ಬೆರಳು. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ, ಮಧ್ಯದ ಬೆರಳು ಆಗ್ತದೆ. ಆಲ್ರೆಡಿ ವಿ ನೋ ದ್ಯಾಟ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. The Fleming's right hand rule indicates the what? The direction of the induced electric current. In the Fleming's right hand rule, the middle finger indicates the what? Induced electric current. So the right answer for this question is option B, that is the middle finger. ಮುಂದಿನ ಪ್ರಶ್ನೆ ಸಂಖ್ಯೆ 34. ನೆಕ್ಸ್ಟ್ ಕ್ವಶನ್ ನಂಬರ್ ಈಸ್ 34. ಡೈನೋಮದಲ್ಲಿರುವ ಈ ಭಾಗವು ವಿದ್ಯುತ್ತನ್ನು ಏಕಮುಖವಾಗಿ ಹರಿಯುವಂತೆ ಮಾಡುತ್ತದೆ. ಇನ್ ದ ಡೈನೋಮ್, ದಿಸ್ ಪಾರ್ಟ್ ಹೆಲ್ಪ್ಸ್ ಟು ಕರೆಂಟ್ ಫ್ಲೋಸ್ ಇನ್ ಒನ್ ಡೈರೆಕ್ಷನ್. ಆಯ್ಕೆಗಳು ಹೀಗಿವೆ. ಆಪ್ಷನ್ಸ್ ಆರ್ ಲೈಕ್ ದಿಸ್. ಆಪ್ಷನ್ ಎ, ಆಯತಾಕಾರದ ತಾಮ್ರ ಸುರುಳಿ, ರೆಕ್ಟ್ಯಾಂಗ್ಯುಲರ್ ಕಾಪರ್ ವೈರ್. ಆಪ್ಷನ್ ಬಿ, ಒಡಕು ಉಂಗುರಗಳು ಇರುವುದರಿಂದ, ಸ್ಪ್ಲಿಟ್ ರಿಂಗ್ಸ್. ಆಪ್ಷನ್ ಸಿ, ಪ್ರಬಲ ಅಯಸ್ಕಾಂತಗಳಿರುವುದರಿಂದ, ಸ್ಟ್ರಾಂಗ್ ಮ್ಯಾಗ್ನೆಟ್ಸ್. ಆಪ್ಷನ್ ಡಿ, ಪೂರ್ಣ ಉಂಗುರಗಳು ಇರುವುದರಿಂದ, ಕಂಪ್ಲೀಟ್ ರಿಂಗ್ಸ್ ಆರ್ ದೇರ್. ಹಾಗಾದರೆ ನಮಗೆಲ್ಲ ಗೊತ್ತಿದೆ, ಡೈನೋಮದಲ್ಲಿ ಈ ಒಂದು ಒಡಕು ಉಂಗುರಗಳು ಇದ್ದರೆ ಆ ಡೈನಮೋ ಈ ವಿದ್ಯುತ್ತನ್ನು ಏಕಮುಖವಾಗಿ ಹರಿಯುವಂತೆ ಮಾಡ್ತದೆ, ಅಂದರೆ ನೇರ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ, ಒಡಕು ಉಂಗುರಗಳು ಇರುವುದರಿಂದ. ಆಲ್ರೆಡಿ ವಿ ನೋ ದ್ಯಾಟ್ ದ ಸ್ಪ್ಲಿಟ್ ರಿಂಗ್ಸ್ ಆರ್ ಹೆಲ್ಪ್ಸ್ ಟು ವಾಟ್? ಕರೆಂಟ್ ಫ್ಲೋಸ್ ಇನ್ ಒನ್ ಡೈರೆಕ್ಷನ್. ಇಫ್ ದ ಡೈನಮೋ ಹ್ಯಾವಿಂಗ್ ದ ಸ್ಪ್ಲಿಟ್ ರಿಂಗ್, ಇಟ್ ಪ್ರೊಡ್ಯೂಸ್ ದ ವಾಟ್? ಡೈರೆಕ್ಟ್ ಕರೆಂಟ್. ಬಿಕಾಸ್ ಆಫ್ ವಾಟ್? that split rings are helps to what? Current flows in only one direction. Hence the right answer for this question is option B, due to the presence of split ring. ಮುಂದಿನ ಪ್ರಶ್ನೆ ಸಂಖ್ಯೆ 35. ನೆಕ್ಸ್ಟ್ ಕ್ವಶನ್ ನಂಬರ್ ಈಸ್ 35. ನೀರು, ಗಾಳಿ ಮತ್ತು ಗಾಜು ಇವುಗಳಿಗೆ ಬೆಳಕನ್ನು ಹಾಯಿಸಿದಾಗ ಈ ಮಾಧ್ಯಮದಲ್ಲಿ ಬೆಳಕಿನ ವೇಗ ಕಡಿಮೆಯಾಗುತ್ತದೆ. ವಾಟರ್, ಏರ್ ಆ್ಯಂಡ್ ಗ್ಲಾಸ್, ಇನ್ ವಿಚ್ ಮೀಡಿಯಮ್ ದ ವೆಲಾಸಿಟಿ ಆಫ್ ಲೈಟ್ ಈಸ್ ಲೆಸ್. ಆಪ್ಷನ್ಸ್ ಆರ್ ಲೈಕ್ ದಿಸ್. ಆಯ್ಕೆಗಳು ಹೀಗಿವೆ. ಆಪ್ಷನ್ ಎ, ನೀರಿನಲ್ಲಿ. ಆಪ್ಷನ್ ವಾಟರ್. ಆಪ್ಷನ್ ಬಿ, ಗಾಳಿಯಲ್ಲಿ. ಏರ್. ಆಪ್ಷನ್ ಸಿ, ಗಾಜಿನಲ್ಲಿ. ಗ್ಲಾಸ್. ಆಪ್ಷನ್ ಡಿ, ಎಣ್ಣೆಯಲ್ಲಿ. ಆಯಿಲ್. ನಮಗೆಲ್ಲ ಗೊತ್ತಿದೆ, ಯಾವ ವಸ್ತುವಿನಲ್ಲಿ ಸಾಂದ್ರತೆ ಹೆಚ್ಚಾಗಿರುತ್ತದೆ ಅಥವಾ ಅಣುಗಳು ಒತ್ತೊತ್ತಾಗಿ ಜೋಡಣೆಯಾಗಿರುತ್ತವೆಯೋ ಆ ವಸ್ತುವಿನಲ್ಲಿ ಬೆಳಕಿನ ವೇಗ ಕಡಿಮೆಯಾಗುತ್ತದೆ.
ಇಲ್ಲಿ ಗಾಜಿನ ಸಾಂದ್ರತೆ ತುಂಬ ಹೆಚ್ಚಾಗಿರುವುದರಿಂದ ಮತ್ತು ಆ ಗಾಜಿನ ಅಣುಗಳು ಅಥವಾ ಕಣಗಳು ತುಂಬ ಒತ್ತೊತ್ತಾಗಿ ಜೋಡಣೆಯಾಗಿರುವುದರಿಂದ ಇದರ ಸಾಂದ್ರತೆ ಹೆಚ್ಚಾಗಿರುವುದರಿಂದ ಬೆಳಕಿನ ವೇಗ ಈ ಮಾಧ್ಯಮದಲ್ಲಿ ಕಡಿಮೆಯಾಗುತ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಆಗ್ತದೆ. ಅಂದರೆ ಆಪ್ಷನ್ ಸಿ, ಗಾಜಿನಲ್ಲಿ ಬೆಳಕಿನ ವೇಗ ಕಡಿಮೆಯಾಗ್ತದೆ. ಆಲ್ರೆಡಿ ವಿ ನೋ ದ್ಯಾಟ್ the metal which are having the more density in that medium, the velocity of light is less. Whatever the given in the medium water, air and glass, the glass is the having the highest density. In the glass the velocity of light is very less. So the right answer for this question is option C, glass. ಮುಂದಿನ ಪ್ರಶ್ನೆ ಸಂಖ್ಯೆ 36. ನೆಕ್ಸ್ಟ್ ಕ್ವಶನ್ ನಂಬರ್ ಇಸ್ 36. ಚಿತ್ರದಲ್ಲಿ ವಸ್ತುವಿನ ಸ್ಥಾನ ಮತ್ತು ಬಿಂಬದ ಸ್ಥಾನ. ಇನ್ ದಿಸ್ ಇಮೇಜ್ ದ ಆಬ್ಜೆಕ್ಟ್ ಆ್ಯಂಡ್ ಇಮೇಜ್ ಪ್ಲೇಸ್ ಈಸ್. ಆಯ್ಕೆಗಳು ಹೀಗಿವೆ. ಆಪ್ಷನ್ಸ್ ಆರ್ ಲೈಕ್ ದಿಸ್. ಆಪ್ಷನ್ ಎ F1 ಹಾಗೂ F ಮೇಲೆ, F1 ಆ್ಯಂಡ್ F. ಆಪ್ಷನ್ ಬಿ 2F1 ಹಾಗೂ 2F2, 2F1 ಆ್ಯಂಡ್ 2F2. ಆಪ್ಷನ್ ಸಿ 2F1 ಹಾಗೂ F2, 2F1 ಆ್ಯಂಡ್ F2. ಆಪ್ಷನ್ ಡಿ F1 ಹಾಗೂ F2 ಮತ್ತು 2F2 ನಡುವೆ, F1 ಆ್ಯಂಡ್ F2 ಆ್ಯಂಡ್ 2F2. ಈ ಚಿತ್ರದಲ್ಲಿ ವಸ್ತುವನ್ನು 2F1 ಮೇಲಿಡಲಾಗಿದೆ. 2F1 ಮೇಲೆ ವಸ್ತುವನ್ನಿಟ್ಟಾಗ ಬಿಂಬದ ಸ್ಥಾನವು ಕೂಡ 2F2 ಆಗಿರ್ತದೆ. ಆದ್ದರಿಂದ ಇಲ್ಲಿ ವಸ್ತುವಿನ ಸ್ಥಾನ 2F1 ಆಗಿದೆ ಹಾಗೂ ಬಿಂಬದ ಸ್ಥಾನ 2F2 ಆಗಿರುವುದರಿಂದ ಸರಿಯಾದ ಆಯ್ಕೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಹಿಯರ್ ದ ಆಬ್ಜೆಕ್ಟ್ kept in a 2F1 place and the image is formed in a 2F2. So the right answer for this question is option B, 2F1, 2F2. ಮುಂದಿನ ಪ್ರಶ್ನೆ ಸಂಖ್ಯೆ 37. ನೆಕ್ಸ್ಟ್ ಕ್ವಶನ್ ನಂಬರ್ ಈಸ್ 37. 10 ಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ಮಸೂರದ ಸಾಮರ್ಥ್ಯ. ದ ಫೋಕಲ್ ಲೆಂತ್ ಆಫ್ ದ ಕಾನ್ಕೇವ್ ಲೆನ್ಸ್ ಇಸ್ 10 ಮೀಟರ್ ಆ್ಯಂಡ್ ಇಟ್ಸ್ ಪವರ್ ಈಸ್. ಆಯ್ಕೆಗಳು ಹೀಗಿವೆ. ಆಪ್ಷನ್ಸ್ ಆರ್ ಲೈಕ್ ದಿಸ್. ಆಪ್ಷನ್ ಎ -0.1 ಡಿ, ಆಪ್ಷನ್ ಬಿ +0.1 ಡಿ, ಆಪ್ಷನ್ ಸಿ -1.0 ಡಿ, ಆಪ್ಷನ್ ಡಿ +1.0 ಡಿ ಅಥವಾ ಡಯಾಪ್ಟರ್. ನಮಗೆಲ್ಲ ಗೊತ್ತಿದೆ ಈ ಒಂದು ಮಸೂರ ಸಾಮರ್ಥ್ಯವನ್ನು ಕಂಡುಹಿಡಿಯಲಿಕ್ಕೆ ಬಳಸುವಂಥ ಸೂತ್ರ P = 1/F. ಕೊಟ್ಟಿರುವಂತಹ ಮಸೂರವು ನಿಮ್ನ ಮಸೂರವಾಗಿರುವುದರಿಂದ ನಿಮ್ನ ಮಸೂರದ ಸಂಗಮ ದೂರ ಯಾವಾಗಲೂ ಮೈನಸ್ ಆಗಿರ್ತದೆ. ಹಾಗಾಗಿ -10 ಮೀಟರ್ ತಗೋಬೇಕು. P = 1/F ಅಂದರೆ P = 1 ಭಾಗಲೆ -10 ಆಗ್ತದೆ. ಅದನ್ನು ಭಾಗಿಸಿದಾಗ P = -0.1 ಬರ್ತದೆ. ಈ ಒಂದು ಸಾಮರ್ಥ್ಯದ ಏಕಮಾನ ಡಯಾಪ್ಟರ್. ಸೊ -0.1 ಡಿ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಎ, -0.1 ಡಿ. ಆಲ್ರೆಡಿ ವಿ ನೋ ದ್ಯಾಟ್ ದ ಪವರ್ ಆಫ್ ಲೆನ್ಸ್ ಫಾರ್ಮುಲಾ ಈಸ್ P = 1/F. ಹಿಯರ್ ದ ಗಿವನ್ ಲೆನ್ಸ್ ಈಸ್ concave. The concave focal length is a negative value. So the F is equal to -10 meter. If you put the value of P = 1/F, P = 1/-10. If you calculate, get the P value is -0.1 D. So the right answer for this question is option A, -0.1 D. ಮುಂದಿನ ಪ್ರಶ್ನೆ ಸಂಖ್ಯೆ 38. ದ ನೆಕ್ಸ್ಟ್ ಕ್ವಶನ್ ನಂಬರ್ ಇಸ್ 38. ಒಂದು ಪಿನ ಮಸೂರದ ಸಂಗಮ ದೂರ 10 ಸೆಂಟಿಮೀಟರ್ ಆಗಿದ್ದು 20 ಸೆಂಟಿಮೀಟರ್ ದೂರದಲ್ಲಿ ಒಂದು ವಸ್ತುವನ್ನು ಇಟ್ಟಾಗ ಅದರ ಬಿಂಬ ದೂರ. The focal length of convex lens is 10 cm and object is placed in 20 cm in front of the convex lens. The image is formed. ಆಯ್ಕೆಗಳು ಹೀಗಿವೆ. ಆಪ್ಷನ್ಸ್ ಆರ್ ಲೈಕ್ ದಿಸ್. ಆಪ್ಷನ್ ಎ -20 cm, ಆಪ್ಷನ್ ಬಿ +20 cm, ಆಪ್ಷನ್ ಸಿ -10 cm, ಆಪ್ಷನ್ ಡಿ +10 cm. Already you know that the formula is 1/F is equal to 1/V minus 1/U. You put the value, the given what, F is equal to +10 cm, U is equal to -20 cm, means what, the object is placed in the 2F1 place
Already we know that if the object is placed in a 2f1 place, image is found in a 2f2 place. So the right answer for this question is option B, plus 20 centimeter is the right answer. ನಮಗೆಲ್ಲ ಗೊತ್ತಿದೆ ಮಕ್ಕಳೇ, ವಸ್ತುವನ್ನು ಪೀನ ಮಸೂರದ ಎದುರುಗಡೆ 20 ಸೆಂಟಿಮೀಟರ್ ದೂರದಲ್ಲಿಡಲಾಗಿದೆ. ಅಂದರೆ ಆ ಪೀನ ಮಸೂರದ ಸಂಗಮ ದೂರ 10 ಸೆಂಟಿಮೀಟರ್ ಆಗಿದ್ದು ವಸ್ತುವನ್ನು 20 ಸೆಂಟಿಮೀಟರ್ ಇಡಲಾಗಿದೆ. ಅಂದರೆ ವಸ್ತುವನ್ನು 2f1 ಮೇಲೆ ಇಡಲಾಗಿದೆ. ವಸ್ತುವನ್ನು 2f1 ಮೇಲೆ ಇಟ್ಟಾಗ ಪೀನ ಮಸೂರದಲ್ಲಿ ಉಂಟಾಗುವಂತಹ ಬಿಂಬವು 2f2ದಲ್ಲಿ ಉಂಟಾಗುತ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ, ಪ್ಲಸ್ 20 ಸೆಂಟಿಮೀಟರ್ ಆಗುತ್ತದೆ. ಮುಂದಿನ ಪ್ರಶ್ನೆ ಸಂಖ್ಯೆ 39. ಜೈವಿಕ ಅನಿಲ ಸ್ಥಾವರದ ತ್ಯಾಜ್ಯವು ಪ್ರಮುಖವಾಗಿ ಈ ಧಾತುಗಳನ್ನು ಒಳಗೊಂಡಿದೆ. ದ ಗೋಬರ್ ಗ್ಯಾಸ್ ವೇಸ್ಟ್ ಪ್ರಾಡಕ್ಟ್ ಈಸ್ ಕಂಟೈನಿಂಗ್. ಆಪ್ಷನ್ಸ್ ಆರ್ ಲೈಕ್ ದಿಸ್. ಆಯ್ಕೆಗಳು ಹೀಗಿವೆ. ಆಪ್ಷನ್ ಎ ರಂಜಕ ಮತ್ತು ಪೊಟ್ಯಾಸಿಯಂ, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಸಿಯಂ. ಆಪ್ಷನ್ ಬಿ ರಂಜಕ ಮತ್ತು ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ನೈಟ್ರೋಜನ್. ಆಪ್ಷನ್ ಸಿ ನೈಟ್ರೋಜನ್ ಮತ್ತು ಕಾರ್ಬನ್, ನೈಟ್ರೋಜನ್ ಆ್ಯಂಡ್ ಕಾರ್ಬನ್. ಆಪ್ಷನ್ ಡಿ ರಂಜಕ ಹಾಗೂ ಮ್ಯಾಗ್ನೀಸಿಯಂ, ಫಾಸ್ಫರಸ್ ಆ್ಯಂಡ್ ಮ್ಯಾಗ್ನೀಸಿಯಂ. ನಮಗೆಲ್ಲ ಗೊತ್ತಿದೆ, ಜೈವಿಕ ಅನಿಲ ಸ್ಥಾವರದಿಂದ ಬಂದಂತಹ ತ್ಯಾಜ್ಯವು ಪ್ರಮುಖವಾಗಿ ರಂಜಕ ಮತ್ತು ನೈಟ್ರೋಜನನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ ಆಗ್ತದೆ. ಆಲ್ರೆಡಿ ವಿ ನೋ that whatever the waste product is getting from the end of the gobar gas, that is the mainly containing rich of what? Phosphorus and nitrogen. So the right answer is option B, phosphorus and nitrogen. ಮುಂದಿನ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ, ನೆಕ್ಸ್ಟ್ ಕ್ವಶನ್ and the last question is 40. ಈ ಶಕ್ತಿಯು ಸೂರ್ಯನಿಂದ ಆಗಿರುವುದಿಲ್ಲ. ದಿಸ್ ಎನರ್ಜಿ ಸೋರ್ಸ್ ನಾಟ್ ಫೌಂಡ್ ಬೈ ದ ಸನ್. ಆಯ್ಕೆಗಳು ಹೀಗಿವೆ. ಆಪ್ಷನ್ಸ್ ಆರ್ ಲೈಕ್ ದಿಸ್. ಆಪ್ಷನ್ ಎ ಇಂಧನ ಶಕ್ತಿ, ಫ್ಯೂಯಲ್ ಎನರ್ಜಿ. ಆಪ್ಷನ್ ಬಿ ಗಾಳಿ ಶಕ್ತಿ, ವಿಂಡ್ ಎನರ್ಜಿ. ಆಪ್ಷನ್ ಸಿ ಜಲಶಕ್ತಿ, ವಾಟರ್ ಎನರ್ಜಿ. ಆಪ್ಷನ್ ಡಿ ಅಣುಶಕ್ತಿ, ಅಟೋಮಿಕ್ ಎನರ್ಜಿ. ಹಾಗಿದ್ದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಅಣುಶಕ್ತಿ ಆಗ್ತದೆ. ಉಳಿದ ಎಲ್ಲ ಶಕ್ತಿಗಳು ಸೂರ್ಯನಿಂದ ಆಗಿರುವಂತಹ ಶಕ್ತಿಯ ಆಕಾರಗಳಾಗಿರುವುದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ ಆಗ್ತದೆ. ಆಲ್ರೆಡಿ ವಿ ನೋ that whatever the fuel energy, wind energy and water energy all are formed by the sun, but the atomic energy is not formed by the sun. Hence the right answer for this question is option D, that is the atomic energy. ಇಲ್ಲಿಯವರೆಗೂ ನನ್ನ ವಿಜ್ಞಾನದ ವಿಡಿಯೋ ಕ್ವಿಜನ್ನು ವೀಕ್ಷಣೆ ಮಾಡಿರುವಂಥ ನನ್ನೆಲ್ಲ ಪ್ರೀತಿಯ ಶಿಕ್ಷಕ ಬಳಗಕ್ಕೂ ಹಾಗೂ ವಿದ್ಯಾರ್ಥಿ ಬಳಗಕ್ಕೆ ಅನಂತ ಧನ್ಯವಾದಗಳು. ಇಲ್ಲಿಯವರೆಗೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದಿದ್ದರೆ ತಪ್ಪದೆ ನಮ್ಮ ಸೈನ್ಸ್ ಎಕ್ಸ್ಪೆರಿಮೆಂಟ್ ಎನ್ನುವಂತಹ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಹಾಗೂ ಅಲ್ಲಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಒತ್ತಿ. ಹಾಗೆಯೇ ನಾವು ಮಾಡುವಂತಹ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಅನಂತ ಧನ್ಯವಾದಗಳು.